ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಯಾರೆಲ್ಲ ಗೋಲ್ಡ್ ಜ್ಯುವೆಲ್ರಿ ಇಷ್ಟಪಡ್ತಿರೋ ಅವರಿಗೋಸ್ಕರ ಈ ವಿಡಿಯೋ ಅಂತಲೇ ಹೇಳ್ಬೋದು. ನಾವು ಜ್ಯುವೆಲ್ರಿ ತೊಗೊಳ್ಬೇಕು ಅಂತ ಹೋಗಿದ್ದಿದ್ದು ಮೈಸೂರಿಗೆ. ಇತ್ತೀಚೆಗಂತೂ ಗೋಲ್ಡ್ ರೇಟ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಆದ್ದರಿಂದ ನಾವೂ ಅಷ್ಟೇ ತುಂಬ ಲೈಟ್ ವೇಟ್ ಜ್ಯುವೆಲ್ರಿ ನೋಡೋಣ ಅಂತಲೇ ಹೋಗಿದ್ದಿದ್ದು. ನಾವು ಅದಕ್ಕೋಸ್ಕರನೇ ಶಾಪಿಗೆ ಹೋಗಿದ ತಕ್ಷಣವೇ ಅವ್ರಿಗೆ ಲೈಟ್ ವೇಟ್ ಜ್ಯುವೆಲ್ರಿ ಬೇಕು, ನಮಗೆ ಬೇಕಾಗಿರೋದು 10 to 15 ಗ್ರಾಮ್ ಒಳಗಡೆ ತೋರಿಸಿ ಅಂತ. ನಮಗೆ ಕೆಲವೊಂದು ಜುಮ್ಕಾನಲ್ಲಿ ಸ್ಟಡ್ ಇಷ್ಟ ಆದರೆ ಜುಮ್ಕಾ ಇಷ್ಟ ಆಗ್ತಿರ್ಲಿಲ್ಲ, ಜುಮ್ಕಾ ಇಷ್ಟ ಆದರೆ ಸ್ಟಡ್ ಇಷ್ಟ ಆಗ್ತಿರ್ಲಿಲ್ಲ. ಆದ್ದರಿಂದ ನಾವು ಇವೆರಡೂ ಜುಮ್ಕಾದು ಮರ್ಜ್ ಮಾಡಿ ಸ್ಟಡ್ನ ಚೇಂಜ್ ಮಾಡಿಸ್ಕೊಂಡ್ವಿ. ನಮಗೇನೆಂದರೆ ಈ ಕಡೆ ಗಟ್ಟಿನೂ ಬೇಕು, ಈ ಕಡೆ ತುಂಬ ಚೆನ್ನಾಗೂ ಕಾಣಿಸ್ಬೇಕು ಅಂತ ಇತ್ತು. ನಮಗೆ ತುಂಬ ಗಟ್ಟಿ ಹಾಗೂ ತುಂಬ ಚೆನ್ನಾಗಿರೋ ಡಿಸೈನ್ ಬೇಕು ಅಂದರೆ ಜಾಸ್ತಿ ಗ್ರಾಮ್ನಲ್ಲೇ ಹೋಗಬೇಕು. ಹಾಗೆಯೇ ನಾವು ನೆಕ್ ಪೀಸ್ ಡಿಸೈನು ನೋಡ್ತಾ ಇದ್ವಿ. ಇದೂ ಅಷ್ಟೇ ನಮಗೆ ಲೈಟ್ ವೇಟಲ್ಲೇ ಬೇಕಾಗಿತ್ತು. ನಾವು ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿದ್ದಿದ್ದು ಏನೇ ತೊಗೊಂಡ್ರು ಅಟ್ಲೀಸ್ಟ್ 15 ಗ್ರಾಮ್ ಒಳಗಡೆ ತೊಗೊಳ್ಬೇಕು ಅಂತಲೇ ಇದ್ದಿದ್ದು. ಇವಾಗಂತೂ ಬೀಡ್ಸ್ ಜ್ಯುವೆಲ್ರಿ ತುಂಬ ಟ್ರೆಂಡಿಂಗ್ನಲ್ಲಿದೆ. ನೋಡೋದಕ್ಕೆ ಹೆವಿ ಅಂತ ಅನಿಸಿದ್ರು ಗ್ರಾಮ್ ವೈಸ್ ಗೋಲ್ಡ್ ಬಂದು ತುಂಬ ಕಡಿಮೆನೇ ಇರುತ್ತೆ. ಈ ಜ್ಯುವೆಲ್ರಿನಲ್ಲೆಲ್ಲ ಬೀಡ್ಸ್ ಹೈಲೈಟ್ ಆಗಿರುತ್ತೆ. ಆದ್ದರಿಂದ ಬೀಡ್ಸ್ ಜ್ಯುವೆಲ್ರಿ ಇವಾಗ ತುಂಬ ಟ್ರೆಂಡಿಂಗ್ನಲ್ಲಿದೆ. ನಾವು ನೋಡ್ತಾ ಇದ್ದಿದ್ದು ಒಂದು 15 ಗ್ರಾಮ್ ಆದ್ದರಿಂದ ಇಲ್ಲಿ ಒಂದು 3-4ನ ಸೆಲೆಕ್ಟ್ ಮಾಡಿ ಇಟ್ಟಿದ್ವಿ. ಈ ಜ್ಯುವೆಲ್ರಿನೂ ಅಷ್ಟೇ 15 ಗ್ರಾಮ್ ಏನೋ ಇತ್ತು. ಹಾಗೆಯೇ ಇದಕ್ಕೆ ನಾವು ಸ್ಟೋನ್ ವೆಯ್ಟ್ ಅಂತ ಎಕ್ಸ್ಟ್ರಾನೂ ಪೇ ಮಾಡಬೇಕು. ಈ ಜ್ಯುವೆಲ್ರಿ ಬಂದು 17.5 ಗ್ರಾಮ್ ಏನೋ ಇತ್ತು. ನಾವು ಹೋಗಿದ್ದಾಗ ಗೋಲ್ಡ್ ರೇಟ್ ಬಂದು 11,750 ಇತ್ತು. ಹಾಗೆಯೇ ಇದು ನಕಾಶ್ ಡಿಸೈನ್ ಆಗಿರೋದ್ರಿಂದ ನಿಮಗೆ ಮೇಕಿಂಗ್ ಚಾರ್ಜ್ ಬಂದು 18 to 20% ಏನೋ ಚಾರ್ಜ್ ಮಾಡ್ತಾರೆ. ಅದ್ರ ಜೊತೆಗೆ ನಿಮಗೆ ಟ್ಯಾಕ್ಸ್ ಹಾಗೆಯೇ ಈ ಸ್ಟೋನ್ ವೆಯ್ಟ್ಗೂ ಸಪ್ರೇಟ್ ಚಾರ್ಜ್ ಇರುತ್ತೆ. ಇಲ್ಲಿ ತೋರಿಸ್ತಾ ಇರೋ ನೆಕ್ ಪೀಸ್ಗೆ 6,500 ಏನೋ ಸ್ಟೋನ್ ವೆಯ್ಟ್ ಇತ್ತು. ಹಾಗೆಯೇ ಸುಮ್ಮನೆ ನಿಮಗೆ ಕಡಾ ಡಿಸೈನ್ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೊಂದು ಜುಮ್ಕಾ ಅಷ್ಟೇ, ಇದು ಜುಮ್ಕಾ ಇದ್ದಿದ್ದು 8 ಗ್ರಾಮ್ ಹಾಗೆ ಸ್ಟಡ್ ಇದ್ದಿದ್ದು 4.5 ಗ್ರಾಮ್ ಏನೋ. ನಾವು ಇದೆರಡನ್ನೂ ಬೇರೆ ಬೇರೆ ಇತ್ತು, ಬಟ್ ಪೇರ್ ಮಾಡಿ ಹೇಗಿರುತ್ತೆ ಅಂತ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಈ ಸ್ಟಡ್ ಬಂದು ಆ್ಯಂಟಿಕ್ ಪಾಲಿಷ್ನಲ್ಲಿದೆ, ಜುಮ್ಕಾ ಬಂದು ರೆಗ್ಯುಲರ್ ಯೆಲ್ಲೋ ಪಾಲಿಷ್ನಲ್ಲಿದೆ. ನಮಗೆ ಇದು ಫೈನಲೈಸ್ ಆದಮೇಲೆ ನಾವು ಯಾವ ಪಾಲಿಷ್ ಹೇಳ್ತೀವೋ ಮ್ಯಾಚ್ ಮಾಡಿ ಆ ಪಾಲಿಷ್ ಮಾಡಿಕೊಡ್ತಾರೆ. ಈ ಶಾಪ್ನಲ್ಲಿ ಸ್ಟಾಫ್ ಅಂತೂ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ನಾವು ಯಾವ ಥರ ಕೇಳ್ತಾನೆ ಇದ್ರೂ ಬೇಜಾರೇ ಮಾಡ್ಕೊಳ್ಳಲ್ಲ. ನಿಮಗೇನಿದ್ರು ಈ ಶಾಪ್ನ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ಒಂದು ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾವು ಈ ಜ್ಯುವೆಲ್ರಿನ ಫೈನಲೈಸ್ ಮಾಡಿ ಮನೆಗೆ ತೊಗೊಂಬರೋ ಅಷ್ಟರಲ್ಲಿ ಆಲ್ರೆಡಿ ಒಂದು 3 ಸಲನೇ ಹೋಗಿ ಬಂದಿದ್ದೀವಿ ಶಾಪ್ಗೆ. ನಾವು 3 ಸಲ ಹೋದಾಗ್ಲೂ ಗೋಲ್ಡ್ ರೇಟ್ ತುಂಬಾ ವೇರಿ ಆಗ್ತಾಯಿತ್ತು. ನೀವೇನಾದರೂ ಇತ್ತೀಚೆಗೆ ಗೋಲ್ಡ್ ಜ್ಯುವೆಲ್ರಿ ಶಾಪಿಂಗ್ ಮಾಡಿದರೆ ನೀವು ತೊಗೊಳ್ಳೋವಾಗ ಗ್ರಾಮ್ಗೆ ಎಷ್ಟಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಾನಿಲ್ಲಿ ನೆಕ್ ಪೀಸ್ದು ಕಂಪ್ಲೀಟ್ ಡೀಟೇಲ್ ಪ್ರೈಸ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ನೀವು ವಿಡಿಯೋನ ಪಾಸ್ ಮಾಡಿ ಬೇಕಿದ್ರೆ ನೋಡ್ಕೊಳ್ಬೋದು. ನಿಮ್ಮೆಲ್ಲರಿಗೂ ಈ ಜ್ಯುವೆಲ್ರಿ ಡಿಸೈನ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಾನು ತೋರಿಸ್ತಿರೋ 3 ಜ್ಯುವೆಲ್ರಿನೂ 15 ಗ್ರಾಮ್ಗಿಂತ ಜಾಸ್ತಿ ಆಗಿಲ್ಲ. ನಾವಿಷ್ಟು ಜ್ಯುವೆಲ್ರಿನ ಶಾಪ್ ಮಾಡಿರೋದು ಮೈಸೂರಲ್ಲಿ. ನಿಮ್ಗೆ ಯಾರಿಗಾದರೂ ಈ ಶಾಪ್ನ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ಒಂದು ಕಮೆಂಟ್ ಮಾಡಿ, ನಾನು ನಿಮಗೆ ಕಮೆಂಟಲ್ಲೇ ಆನ್ಸರ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಯಾರೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೆಕ್ಸ್ಟ್ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು ಕಂಪ್ಲೀಟಾಗಿ ಸಿಲ್ವರ್ ಬೀಡ್ಸ್ ಜ್ಯುವೆಲ್ರಿ. ಇದೆಲ್ಲವೂ ಸಿಲ್ವರ್ ಬೀಡ್ಸ್ ಆಗಿರುತ್ತೆ. ನಿಮ್ಮಲ್ಲಿ ಯಾರಿಗಾದರೂ ಬೀಡ್ಸ್ ಜ್ಯುವೆಲ್ರಿ ಇಷ್ಟ ಆಯಿತು ಅಂದರೆ ಇದು ಒಂದು ರೆಫರೆನ್ಸ್ಗೋಸ್ಕರ ನಾನು ಅಪ್ಲೋಡ್ ಮಾಡಿದ್ದೀನಿ.
ಅವರಿಲ್ಲಿ ಒಂದು ಲೇಯರ್ ಬೀಡ್ಸ್ನ ಪೋಣಿಸೋದಕ್ಕೆ 200 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ನಾನಿಲ್ಲಿ ಇದನ್ನು 3 ಲೇಯರ್ ಹೇಳಿರೋದ್ರಿಂದ ನನಗೆ ಆಲ್ಮೋಸ್ಟ್ 600 ರುಪೀಸ್ ಏನೋ ಆಯಿತು. ಹಾಗೆಯೇ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಇದರಲ್ಲಿ ಯಾವ ಜ್ಯುವೆಲ್ರಿ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.